ಯಾರೋ ಅದು? ನಾನ್ ಮದ್ವೆ ಮಾಡ್ಕೊಂಡಿರೋ ಹುಡುಗಿ. ಅದ್ ಗೊತ್ತಾಗ್ತಾ ಇದೆ. ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದೆ? ನಮ್ಮ ಊರಿಗೆ ನಾನು ಬಂದಿದ್ದೀನಿ, ಇದ್ರಲ್ಲಿ ತಪ್ಪೇನಿದೆ? ಊರಿಗೆ ಕರ್ಕೊಂಡ್ ಬರೋದ್ ತಪ್ಪಲ್ವೋ? ನಮ್ ಮರ್ಯಾದೆ ತೆಗೆಯೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದಿರೋದ್ ತಪ್ಪು. ಅದು ನಿಮ್ ದೃಷ್ಟಿಲಿ ತಪ್ಪಿರ್ಬೋದು, ನನ್ ದೃಷ್ಟಿಲಿ ಅಲ್ಲ. ಆದ್ರೂ ಚಿಕ್ಕಮ್ಮ ಸುಮ್ನೆ ಜಗಳ ಮಾಡ್ಬೇಡ. ನನ್ ಜವಾಬ್ದಾರಿ ನಾನು ತೋರಿಸ್ಬೇಕಿತ್ತು, ಕರ್ಕೊಂಡ್ ಬಂದಿದ್ದೀನಿ. ಏನೋ ತೋರ್ಸೋದು? ಕಾಡ್ ಜನರನ್ನ ಕರ್ಕೊಂಡ್ ಬಂದು ಅವಳು ಉಡುಗೆ ತೊಡುಗೆ ಚಿಚಿ. ಅಮ್ಮ, ನಾನು ಇದುವರೆಗೂ ಕಾಡಿನ ಹುಡುಗಿನೇ. ಆದ್ರೆ ಇನ್ಮುಂದೆ ನಿಮ್ಮ ಮನೆ ಸೊಸೆಯಾಗಿ ನಿಮ್ಮ ಉಡುಗೆ ತೊಡುಗೆ ಆಚಾರನೆಲ್ಲ ಕಲಿತೀನಮ್ಮ. ಕಲಿತೀಯ. ಏನು ನೀವೇನ್ ಮಾತಾಡಲ್ವಾ? ಎಲ್ರೂ ನನ್ನನ್ ತಪ್ಪಾಗ ಅನ್ಕೋಬೇಕಾ? ಲೇ ರಾಮಾನುಜಂ, ಹೇಳಿ ದೊಡ್ಡಪ್ಪ. ನಿನಗೆ ಬೇರೆ ಹೇಳ್ಬೇಕಾ? ನಿನಗೆ ಗೊತ್ತಿಲ್ವಾ? ಅಗ್ರಹಾರದ ಕಟ್ಟುಪಾಡುಗಳು ಏನು ಹೇಳುತ್ತೋ ಅದನ್ನೇ ಮಾಡು. ಆಯ್ತು ದೊಡ್ಡಪ್ಪ. ಲೇ ರಾಮಾನುಜಂ, ಇವತ್ತಿಂದ ಕೆಲವರು ಋಣ ತೀರೋಯ್ತು. ಮಾಡಬೇಕಾಗಿರೋದನ್ನು ಮಾಡು. ಸರಿ ದೊಡ್ಡಪ್ಪ. ಏ ವಾಸು, ನೀನ್ ಹೊರಡು. ರಾಮು, ಚಿಕ್ಕಮ್ಮ ಕೋಪ ಮಾಡ್ಕೋತಾರೆ ಅಂತಾನು ಗೊತ್ತು, ಅಪ್ಪ ಸುಮ್ಮನೆ ಇರ್ತಾರೆ ಅಂತಾನು ಗೊತ್ತು. ನೀನು ಇವಾಗ ನಮ್ಮನ್ನ ಊರಿಂದ ಹೊರಗೆ ಹೋಗು ಅಂತ ಹೇಳ್ತೀಯ ಅಂತಾನು ಗೊತ್ತು. ಎಲ್ಲ ಹೇಳೇ ಕರ್ಕೊಂಡು ಬಂದಿದ್ದೀನಿ ಕಣೋ ಇಂದುನ. ತಿಳ್ಕೊ ಹುಚ್ಚ. ದೊಡ್ಡಪ್ಪ ಒಂದ್ಸಲ ಹೇಳಿದ್ರು ಅಂದ್ರೆ ಗೊತ್ತು ಕಣೋ, ಗೊತ್ತು. ಅಲ್ಲಿ ಅವ್ರು ಬದುಕೋದಕ್ ಬಿಡೋದಿಲ್ಲ, ಇಲ್ಲಿ ನೀವು ಇರೋದಕ್ ಬಿಡೋದಿಲ್ಲ. ಆದ್ರೆ ಬದುಕಬೇಕು ಅಂತಿದ್ರೆ ಎಲ್ಲಿ ಬೇಕಾದ್ರೆ ಬದುಕ್ಬೋದು ಕಣೋ. ಇಂದು ನಡಿ ಹೋಗೋಣ. ಅಣ್ಣ ಅಣ್ಣ, ನೀನ್ ಹೋಗ್ಬೇಡ ಅಣ್ಣ. ಹೊರಟೋಗ್ತೀವಮ್ಮ. ನಾವಿಲ್ಲಿದ್ರೆ ಊರ್ನವ್ರಿಗೆಲ್ಲ ತೊಂದ್ರೆ. ಅದ್ಕೆ ನೀವಾದ್ರೂ ಹೇಳಿ. ಏನಂದೆ? ಅತ್ತಿಗೆ ಅಂದ್ಯಾ? ಎಲ್ಲಿ ಇನ್ನೊಂದ್ಸಲ ಹೇಳು. ಅದ್ಕೆ ಗಾಯತ್ರಿ ಇಲ್ಲಿ ಬಾಯಿಲೆ. ಓ ದೊಡ್ಡ ಮನುಷ್ಯ, ಒಂದ್ ಮಗುಗಿರೋ ಮನ್ಸು ನಿನ್ಗಿಲ್ವಲ್ಲಯ್ಯ. ಅದ್ಕೆ ನಾನು ಆಗಾಗ ನಿಮ್ ಮನೆಗ್ ಬರ್ತೀನಿ. ಬಾ ಬಂಗಾರಿ. ನೀನ್ ಒಳಗಡೆ ಹೋಗಮ್ಮ, ನಾವು ಹೊರಡ್ತೀವಿ. ನಡಿ. ಮುಗೀತಾ? ಹಾ, ಮುಗೀತು. ಅದೆಲ್ಲ ಸರಿ ಬಿಡು. ಎಲ್ಲಾದ್ರ ಬಗ್ಗೆನೂ ಹೇಳಿದ್ಯಾ? ನೀನ್ ಶೃಂಗಾರದ ಬಗ್ಗೆನೂ ಸ್ವಲ್ಪ ಹೇಳು. ಏಯ್, ಅದ್ರ ಬಗ್ಗೆ ಯಾರನ್ನ ಹೇಳ್ತಾರ? ಒಬ್ಬ ನಮ್ಮ ಹತ್ರ ಆದ್ರೆ ಎಲ್ಲಾ ವಿಷಯನೂ ಕೇಳ್ಬಿಡ್ತೀಯಾ? ನಿನ್ ವಿಷಯ ಮಾತ್ರ ಪೂರ್ತಿ ಹೇಳಲ್ಲ. ಅವೆಲ್ಲ ನಡೆಯಲ್ಲ, ಹೇಳಲೇಬೇಕು. ಸರಿ ಹೇಳ್ತೀನಿ. ಕಣ್ ಮುಚ್ಕೊಳ್ಳಿ. ಕಿವಿನೂ ಮುಚ್ಕೊಳ್ಳಿ. ಆಯ್ತು. ಹೇಳು. ಮುಗೀತು ಕಣ್ರೋ, ನೀವಿನ್ ಕಣ್ ತೆಗಿಬೋದು. ಮುಗೀತು ಕಣ್ರೋ, ನೀವಿನ್ ಕಣ್ ತೆಗಿಬೋದು. ಹೇಳ್ಬಿಟ್ಯಾ? ಏನಾಯ್ತು? ಎಲ್ಲ ಹೇಳದ್ನಲ್ಲ. ಮೋಸ ನಮ್ಮನ್ನೆಲ್ಲ ಕಣ್ಣು ಕಿವಿ ಮುಚ್ಚಿಸ್ಬಿಟ್ಟು ಆಮೇಲೆ ಕತೆ ಹೇಳಿದಾನೆ. ಇದೆಲ್ಲ ಸುಳ್ಳು, ಮೋಸ. ಸಾಕು ಎಷ್ಟೊತ್ತ ತಿಂತೀಯಾ? ವಾಸು, ಆಮೇಲೆ ಏನಾಯ್ತು? ಅದಾದ್ಮೇಲೆ ಏನಿರುತ್ತೆ, ಡ್ಯೂಟಿಗೆ ಬಾ ಅಂತ ಟೆಲಿಗ್ರಾಮ್ ಬಂತು. ಇಂದು ಜೊತೆ ಈರಮ್ಮಂಗಿರಕ್ ಹೇಳಿ ಡ್ಯೂಟಿಗೆ ಬಂದೆ. ಇಷ್ಟ ದಿನ ಆದ್ಮೇಲೆ ಮತ್ತೆ ಹೋಗಿ ನೋಡ್ತಿದ್ದೀನಿ. ಏಯ್, ಇಂದುನ ನೋಡ್ಬೇಕು ಅಂತ ತುಂಬಾ ತುಂಬಾ ಆಸೆ ಆಗ್ತಿದೆ. ಹೇಯ್, ಹೋಗ್ತಾನೆ ಇದೀವಲ್ಲ. ಏಯ್, ಏನೋ ಹಂಗ್ ನೋಡ್ತಿದ್ಯಾ? ನನ್ ಕತೆ ಇಷ್ಟ ಆಗ್ಲಿಲ್ವಾ? ನಿಂಗೇನು ಹೇಳ್ಬೇಕು ಅನ್ಸ್ತಿದೆ ಕಣೋ, ಆದ್ರೆ ಮರ್ತೋಗಿದೆ ಕಣೋ. ಹಂಗಂದ್ರೆ ಮರ್ತೋಗು, ಆದ್ರೆ ಹೇಳ್ಬೇಕು ಕಣೋ. ಹಾಗಾದ್ರೆ ಹೇಳು. ಜ್ಞಾಪಕ ಬರ್ತಿಲ್ಲ ಕಣೋ. ಸುಮ್ಮನೆ ಯಪ್ಪ, ಮೈ ಕೈ ಎಲ್ಲ ನೋವು ಬಂದ್ಬಿಡ್ತು. ಮಾವ, ಏನ್ ಹಂಗೆ ಹೋಗ್ತಿದ್ಯಾ? ಬಾಯಿಲಿ ಏನು? ನಮ್ಮ ಮಾವ ಕಂಡ್ರು, ಈ ಊರ್ ಪೋಸ್ಟ್ ಮಾಸ್ಟ್ರು. ಪೋಸ್ಟ್ ಮಾಸ್ಟರ್? ಅಯ್ಯಪ್ಪ, ಫೋನ್ ಕೂಡ ಇದೆ. ಇಲ್ಲಿ ನೋಡು ಪೋಸ್ಟ್ ಮಾಸ್ಟ್ರು, ನಿನ್ನ ಹತ್ರ ನಂಗೆ ಸ್ಯಾನೆ ಕೆಲಸ ಐತೆ. ನಮ್ಮೂರಿಂದ ನನ್ಗೊಂದು ಫೋನ್ ಬರ್ತದೆ. ಅದು ಬೆಳಿಗ್ಗೆ ಬರ್ಬೋದು, ರಾತ್ರಿ ಬರ್ಬೋದು, ಯಾವಾಗಾದ್ರೂ ಬರ್ಬೋದು.
ಆ ಫೋನ್ ಬಂದಾಗ ಮಾತ್ರ ನೀನ್ ಏನೇ ಕೆಲಸ ಮಾಡ್ತಾ ಇದ್ರು ನಾನು ಎಲ್ಲೇ ಇದ್ರು ಓಡೋಡ್ ಬಂದ್ ನನ್ಗೆ ಹೇಳ್ಬೇಕು. ಯಾಕೆ ಅಂದ್ರೆ ಅದು ಹಣ್ಣಿನ ಫೋನು. ಏನು ಹಣ್ಣಿನ ಫೋನಾ? ಸದ್ಯಕ್ಕೆ ಅದು ಕಾಯಿ ಹಣ್ಣಾದಾಗ ನನ್ಗೆ ಫೋನ್ ಬರುತ್ತೆ. ಬಂದಾಗ ಮಾತ್ರ ನಾನು ಖಂಡಿತ ಹೇಳ್ಬೇಕು. ಲೇ ನಡಿಯೋ. ಬನ್ರೋ. ಸರಿನಾ ಮಾವ, ನಾನು ಹೊರಡ್ತೀನಿ. ಆಯ್ತಾಯ್ತು ಹೋಗು. ಈ ಊರಲ್ಲಿ ಫೋನ್ ಇದೆ. ಹಣ್ಣಿನ ಫೋನ್ ಅಂತೆ, ಅವನ ಅಜ್ಜಿ ಪಿಂಡ. ಅಣ್ಣ. ಗಾಯತ್ರಿ, ಒಂದ್ ನಿಮಿಷ ತಡೀರೋ. ಹೇಗಿದ್ಯಮ್ಮ? ಆ ವಿಷಯ ಬಿಡುಪ್ಪ. ಕೊಟ್ರೆ ಅಲ್ಲಿ ನೋಡ ಅವ್ನು ಬಂದ್ಬಿಟ್ಟ. ಬಂದ್ರು, ಬೇಗ ಹೋಗೋಣ. ನಡೀರೋ. ಯಾಕೋ ಇಷ್ಟೊಂದು ಡಲ್ ಆಗಿದ್ಯಾ? ಲೋ ಯಾಕೋ ಹಿಂಗಿದ್ಯಾ? ಲೇ ಯಾಕೆ ಡಲ್ ಆಗಿದ್ಯಾ? ಏನಿಲ್ಲ ಕಣ್ರು, ನಡೀರಿ ಹೋಗೋಣ. ತಲೆಗೆಲೆ ಕೆಟ್ಟಿದ್ಯಾ? ಹೆಂಗೆ ಎಣ್ಣೆ ಹೊಡೆದಿ 3 ದಿನ ಆಗಿದೆ. ನನ್ಗೆ ಎಣ್ಣೆ ಬೇಕೇ ಬೇಕು. ಈ ಊರಲ್ಲಿ ಸರಾಯಿ ಅಂಗಡಿ ಎಲ್ಲಿದೆ? ಅಲ್ಲಿ ನೋಡಿ, ಅಲ್ಲಿ ದೂರದಲ್ಲಿ ಈರಮ್ಮನ್ ಸಾರಾಯಿ ಅಂಗಡಿ ಇದೆ. ಅಲ್ಲಿ ನಿಮಗೆ ಬೇಕಾಗಿರೋದು ಸಿಗುತ್ತೆ. ಲೋ ಬಂದ್ರು, ಬೇಗ ಹೋಗೋಣ. ಕಂಟು ಪೂರ್ತಿ ಕುಡಿಬೇಕು. ಬಂದ್ರು ಹೋಗೋಣ. ಬೇಡ ಕಣ್ರೋ, ನೀವು ಹೊರಡಿ. ನನಗೋಸ್ಕರ ಇಂದು ಕಾಯ್ತಾ ಇರ್ತಾಳೆ. ನಿನ್ ಮನೆಗೆ ಹೋಗಿ ಇಂದು ಜೊತೆ ಇರು, ನಾವೆಲ್ಲರೂ ಎಣ್ಣೆ ಹೊಡ್ತೀವಿ. ಬನ್ರ. ನಂಗೊಂದ್ ಮೀನ್ ಪೀಸ್ ಕೊಡ್ತೀಯಾ? ಆಗೋಯ್ತು, ಇನ್ನೊಂದ್ ಸ್ವಲ್ಪ. ಇರು, ತಗೊಂಬರ್ತೇನೆ. ನೀನ್ ಆಗ್ಲೇ ಶುರು ಹಚ್ಕೊಂಡೇನು? ಯಾಕ ಅವಳು ನಂಗ್ ನೋಡ್ತಿದ್ಯಾ? ಹುಡುಗಿ ಪಳ್ಪಳ ಅಂತಿದ್ದಾಳಲ್ವಾ? ಹುಡುಗಿ ತರ ಅಲ್ಲ ಕಣೋ, ಇಬ್ರು ಮಕ್ಕಳು ತಾಯಿ ಇದ್ದಂಗಿದ್ದಾಳೆ. ತಪ್ಪು ಕಣೋ, ಕಣ್ಣು ಹೋಗುತ್ತೆ. ಆದ್ರೂ ಪರವಾಗಿಲ್ಲ ಬಿಡು. ನಾಚಿಕೆ ಆಗಲ್ಲ ನಿನ್ಗೆ? ಇಲ್ಲ. ಥೋರಿನ್ ಮಗಕ್ಕ ಏನು ನೀನ? ಸರಿ ಆಗ್ಲಿ. ನಿನ್ಗೇನ್ ಗೊತ್ತು ನನ್ ಕಷ್ಟ? ಪಾಪ ಈರಮ್ಮಂಗ್ ಮದ್ವೆ ಆಗಿದ್ಯಾ? ಯಾಕೆ? ಏನಿಲ್ಲ, ಅವಳ ಗಂಡ ಇಲ್ಲೆಲ್ಲೋ ಇದ್ದಾನ ಅಂತ. ಅವಳು ನೋಡಿದ್ರೆ ಗೊತ್ತಾಗಲ್ವೇನೋ ಅವಳ ಗಂಡ ಇವಳನ್ ಬಿಟ್ಟು ಯಾವತ್ತೂ ಓಡೋಗಿರ್ತಾನೆ ಅಂತ. ಯಾವನವನು ಹಂಗಂದಿದ್ದು? ಏನೋ ಗೊತ್ತು ನಿನಗ್ ನನ್ ಬಗ್ಗೆ. ಯಾವಾಗ್ಲೂ ಏನೋ ಒಂದ್ ಹೇಳ್ತಾ ಇರ್ತಾರೆ. ಈರಮ್ಮ, ನಿನ್ನ ಅಮೃತ ಹಸ್ತದಿಂದ ಒಂದು ಮೀನ್ ಎತ್ಕೊಡ್ತೀಯಾ? ಪಾಪ ಒಂದ್ ಕೊಡೆ, ತಗೊಂಡು ತಿನ್ಸಾಯಿ. ಸರಿ, ನೀನ್ ಬರೀ ಬೆಳಿಗ್ಗೆನಾ ಇಲ್ಲ ರಾತ್ರಿ ಕೂಡ ಮಾರ್ತೀಯ? ಯಾಕೆ ನೀನ್ ಬಂದ್ ತಗೋತಿಯಾ? ನೀನ್ ಮಾರಿದ್ರೆ ನಾನು ಯಾವಾಗ ಬೇಕಾದ್ರೂ ಬರ್ತೀನಿ. ಅಬ್ಬಾ, ಅಷ್ಟು ದೊಡ್ಡ ಗಂಡ್ಸ? ನೋಡ್ತೀನಿ ಬಿಡು. ಅಕ್ಕ, ಹೊಸಬ್ರ ಹತ್ರ ಮಾತಾಡ್ತಿದ್ಯಾ? ಯಾರೇ ಇವ್ರು? ಹೌದಲ್ವಾ? ಯಾರೋ ನೀವು? ನಾವ ವಾಸು ಫ್ರೆಂಡ್ಸ್. ವಾಸು ಅವರ ಸ್ನೇಹಿತರ?